ಅಂಥವ್ರು ನನಗೆ 10 ಜನ ಇದ್ದರೆ ಸಾಕು, ನಾನು ಏನು ಬೇಕಾದ್ರೂ ನಿಭಾಯಿಸ್ಕೊಂಡು ಬರಬಲ್ಲೆ, ಆ ಥರ ನನಗೆ ವಿಶ್ವಾಸ ಇದೆ. ನಮ್ಮ ರಮೇಶ್ ಶೆಟ್ಟಿ ಅವರಿಗೆ ಬೇರೆ ಒಂದು ಟರ್ಮ್ MLA ಆದಾಗ ಯಾರು ಎಷ್ಟೋ ಜನ ಬರೋದಿಲ್ಲ ಕೆಲವು ಟೈಮ್. ಹೋಗ್ರಪ್ಪ ಇದು ಯಾಕೆ ಬಂದ್ರಪ್ಪ ಇವರು, ಒಂದು ವರ್ಷ ಒಂದು ಟರ್ಮ್ ಆಯ್ತಲ್ಲ ಅಂತ ವಿರುದ್ಧ ಆಗಿದೆ. ನನಗೆ ಆಶ್ಚರ್ಯ ಈಗಲ್ಲ, ನಾನು ಜನಗಳು ಇಷ್ಟೊಂದು ಅಭಿಮಾನಿಗಳಿದ್ದಾರೆ. ಈ ಒಂದು ಕಲ್ಲು ಕಟ್ಟಡ ಇನ್ನು ಎಷ್ಟು ನಾವು ಭೂಮಿ ಮೇಲೆ ಇಲ್ಲ ಅಂದ್ರೂ ಇದು ಪರ್ಮನೆಂಟ್ ಆಗಿರುತ್ತೆ. ಸರಿ ಇಲ್ಲ, ಡಾಂಬರೀಕರಣ ಆಗಬೇಕು, ಆಲ್ಮೋಸ್ಟ್ ಲೈಟ್ ಆಗಬೇಕು, ಕುಡಿಯೋ ನೀರು ವ್ಯವಸ್ಥೆ ಬೇಕಂತ ಅವ್ರು ಹೇಳಿದ್ದೆಲ್ಲ ನಾನು ಮಾತು ಕೊಟ್ಟಿನ ಪ್ರಕಾರ ನಡ್ಕೊಂಡಿದ್ದೀನಿ. ಆಮೇಲೆ ಐಮಾಸ್ ಲೈಟ್ ಹಾಕಿದ್ರೆ ಅಷ್ಟೇ ಚಿಕ್ಕಗೋಲಹಳ್ಳಿವರೆಗೆ ಅವ್ರಿಗೆಲ್ಲ ಭಾಳ ಅನುಕೂಲ ಆಗಿದೆ. ಅದೇ ಭಾಳ ಜನ ನೆಕ್ಸ್ಟು ಏನು ಸರ್ ಎಲೆಕ್ಷನ್ಗೆ ಅಂತಾರೆ, ನಾನೇನು ಹೇಳ್ತಾ ಇಲ್ಲ, ಯಾಕಂದರೆ ಇದು ಹಣೆಯಲ್ಲಿ ಏನು ಬರುತ್ತೆ ಹೇಳೋಕ್ಕಾಗಲ್ಲ. ಇನ್ನು 3 ವರ್ಷ ಟೈಮ್ ಇದೆ, 2 ತಿಂಗಳು ಕಡಿಮೆ. ಅದರೊಳಗಡೆ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಲೋಕಲ್ ಲೀಡರ್ಸು, ನಮ್ಮ ಕೊತ್ತೂರು ಮಂಜಣ್ಣವರು. ಯಾಕಂದರೆ ಆವಾಗ ಅವ್ರು ಮಂಜಣ್ಣವರು ನಾನು ಭಾಳ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಂಡ್ರು. ನಾನು ಮರೆಯೋಂಗಿಲ್ಲ ಅವರಿಂದ ನಾನು ಮಿನಿಸ್ಟ್ರು ಆದೆ. ಸೊ ಅವ್ರ ಸಹಕಾರ ನನಗೆ ಬೇಕಾಗುತ್ತೆ. ನನಗೇನಾದರೂ ನಾನು ಕ್ಯಾಂಡಿಡೇಟ್ ನಮ್ಮ ಸಾರ್ ಬಂದರೆ ನನ್ನ ಕ್ಯಾಮ್ರಾಗೆ ಕಳೆ ಬಂದುಬಿಡುತ್ತೆ ಏನೋ. मंगलम भगवान विष्णु मंगलम गरुड़ध्वज मंगलम कुंडलीकाक्ष मंगलाय तनो हरि हरे परमात्मने गोविंदाय नमो कृष्णाय परब्रह्मणे नमः शांतायामि नमस्करोमि इंदिरारमण गोविंदा नमस्करोमि ओम स्वागतामिव सम्पृक्तो स्वागत प्रतिपद्दते जगदपितरो वन्दे पार्वती परमेश्वरो श्री पार्वती अलर्मेण मंगलम श्री वेंकटेश्वर प्रसादेन सर्वाभीष्ट नमस्तेस्तु सत्यास्तु यजमानस्य शोभमान कल्याण कनका नाम
दीपक नाम देस्य सचिन नाम देस्य काव्या नाम ने इंचला नाम ने अमैरा नाम देस्य सा कुटुंबानां चमस्तेरनरनयारकल्तमस्य गोत्रोद्भवस्य मुद्दे गोत्रोद्भवस्य आंध्रप्पा नाम देस्य सावित्र रुक्मिणी समेत सुदेवसुतं देवं అలాగే విష్ణురామ సమేత శ్రీ వేణుగోపాల స్వామి వారు वल्लभपद्मपत्राक्षं రామనాథ వేణుగోపాల స్వామి వారి వరపుత్రుడుగా అందుకనే ఈ అవతారంలో చేయని పని కృష్ణావతారంలో చేశాడు ఆయన. అందుకనే భగవద్గీతను ప్రపంచానికి అందించినటువంటి మహా ఉత్కృష్టమైనటువంటి దైవం. అత్యంత బ్రహ్మచారిగా ఆయనకు పేరు. అట్లాంటి శిరోదాసుడు యుగ పురుషుడు భారత రామాయణానికి భారత భాగవతానికి విశేషమైనటువంటి ఔదార్యంతో మహానుభావుడు లోకానికి धान्यं भोगेर्तिलाभं शतसंवत्सरं दीर्घमायुः शतमानं भवति शतायुः पुरुषश्रुतेन्द्रिया ಇವತ್ತಿನ ದಿವಸ ಕೃಷ್ಣಾಷ್ಟಮಿ. ನೆನ್ನೆ ವಿಜೃಂಭಣೆ ಎಲ್ಲ ಕಡೆ ನಡೀತು. ಬೆಂಗಳೂರಲ್ಲಿ ನಾನು 3 ಕಡೆ ಹೋಗಿದ್ದೆ. ಇವತ್ತಿನ ದಿವಸ ನಾನಿಲ್ಲಿ ಮುಳಬಾಗಿಲಲ್ಲಿ ನಮ್ಮ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಟೆಂಪಲ್ಗೆ ಬಂದಿದ್ದೀನಿ, ದೇವಸ್ಥಾನಕ್ಕೆ. ನಮ್ಮ ಸ್ನೇಹಿತರಂತ ಪ್ರಭಾಕರ್ ರೆಡ್ಡಿ ಅವರು ಈ ಒಂದು ದೇವಸ್ಥಾನನ 4 ವರ್ಷದಿಂದ ನಿರ್ಮಾಣ ಮಾಡಿದ್ರು. ಭಾಳ ಅದ್ಭುತವಾದ ಒಂದು ದೇವಸ್ಥಾನ. ಆರ್ಕಿಟೆಕ್ಚರ್ ಎಲ್ಲ ಭಾಳ ಚೆನ್ನಾಗಿದೆ. ಅದು ಭೂವರ ಸ್ವಾಮಿದು ವಿಗ್ರಹನೂ ಇತ್ತೀಚೆಗೆ ಸ್ಥಾಪನೆ ಮಾಡಿದ್ದಾರೆ. ಭಕ್ತಾದಿಗಳ ಸಂಖ್ಯೆ ವರ್ಷ ವರ್ಷ ಜಾಸ್ತಿ ಆಗ್ತಾಯಿದೆ. ನಾನಂತೂ ಸತತವಾಗಿ 4ನೇ ವರ್ಷ ಬಂದಿದ್ದೀನಿ. ಯಾಕಂದ್ರೆ ನಮ್ಮ ಸ್ನೇಹಿತರು ನನಗೆ ಹೋದ ಎಲೆಕ್ಷನ್ನಲ್ಲಿ ಮಾದೇಪುರದಲ್ಲಿ ಬಲಭುಜವಾಗಿ ನಿಂತ್ಕೊಂಡು ನನಗೆ ಸಪೋರ್ಟ್ ಮಾಡಿದಂಥವರು ಏಕೈಕ ಲೀಡರ್ ಅಂದರೆ ನಮ್ಮ ಪ್ರಭಾಕರ್ ರೆಡ್ಡಿಯವರು. ಅಂಥವ್ರು ನನಗೆ 10 ಜನ ಇದ್ದರೆ ಸಾಕು, ನಾನು ಏನು ಬೇಕಾದ್ರೂ ನಿಭಾಯಿಸ್ಕೊಂಬರಬಲ್ಲೆ, ಆ ಥರ ನನಗೆ ವಿಶ್ವಾಸ ಇದೆ. ನಮ್ಮ ರಮೇಶ್ ರೆಡ್ಡಿ ಅವರಿಗೆ ಅದೇ ಹೇಳಿದ್ರು, ನಿಮ್ಮ ಕಂಡ್ರೆ ಅಷ್ಟೇ ಇದು ಸರ್ ಅವ್ರಿಗೆ ಅಭಿಮಾನ ಅಂತ. ಅಭಿಮಾನ ಎಲ್ರಿಗೂ ಇದೆ. ಮುಳಬಾಗಿಲಿಗೆ ಬಂದರೆ ಎಷ್ಟೋ ಜನ ನನ್ನ ಹತ್ರ ಬರ್ತಾರೆ. ಈಗಲೂ ಬೇರೆ ಒಂದು ಟರ್ಮ್ MLA ಆದಾಗ ಯಾರು ಎಷ್ಟೋ ಜನ ಬರೋದಿಲ್ಲ. ಕೆಲ ಟೈಮ್ ಹೋಗ್ರಪ್ಪ, ಇದು ಯಾಕೆ ಬಂದ್ರಪ್ಪ ಇವರು, ಒಂದು ಟರ್ಮ್ ಆಯ್ತಲ್ಲ ಅಂತಾರೆ. ಅದು ವಿರುದ್ಧ ಆಗಿದೆ. ನನಗೆ ಆಶ್ಚರ್ಯ ಈಗಲ್ಲ, ನನ್ನ ಜನಗಳು ಇಷ್ಟೊಂದು ಅಭಿಮಾನಿಗಳಿದ್ದಾರೆ, ನನ್ನ ಬರುವಿಕೆ ಕಾಯ್ತಾರೆ. ಬಂದರೆ ಅವರು ಖುಷಿಯಾಗಿ ನಾನು ಮಾತಾಡಿಸ್ತಾರೆ ಅಭಿಮಾನದಿಂದ. ಅಷ್ಟೇ ಸಾಕು. ಈ ದೇವಸ್ಥಾನ ಮತ್ತು ಜೀರ್ಣೋದ್ಧಾರ ಏನೇ ಕೆಲಸ ಕಾರ್ಯ ಇದ್ದರೂ ಸ್ವಂತ ಖರ್ಚಿಂದ ಮಾಡ್ತಾಯಿದ್ದಾರೆ. ಈ ಒಂದು ಕಲ್ಲು ಕಟ್ಟಡ ಇನ್ನು ಎಷ್ಟು ನಾವು ಭೂಮಿ ಮೇಲೆ ಇಲ್ಲ ಅಂದ್ರೂ ಇದು ಪರ್ಮನೆಂಟಾಗಿರುತ್ತೆ. ಆಮೇಲೆ ನಮ್ಮ ಸ್ನೇಹಿತರು ಪ್ರಭಾಕರ್ ರೆಡ್ಡಿ ಅವ್ರು ಕೇಳಿಕೊಂಡ್ರು ಮೊದಲು ವರ್ಷ ಬಂದಾಗ, ಸರ್ ರಸ್ತೆ ಸರಿ ಇಲ್ಲ, ಡಾಂಬರೀಕರಣ ಆಗಬೇಕು, ಆಲ್ಮೋಸ್ಟ್ ಲೈಟ್ ಆಗಬೇಕು, ಕುಡಿಯೋ ನೀರು ವ್ಯವಸ್ಥೆ ಬೇಕಂತ ಅವ್ರು ಹೇಳಿದ್ದೆಲ್ಲ ನಾನು ಮಾತು ಕೊಟ್ಟಿನ ಪ್ರಕಾರ ನಡ್ಕೊಂಡಿದ್ದೀನಿ. ಈಗ ರಾತ್ರಿ ಹೊತ್ತು ಕಣ್ಣು ಮುಚ್ಕೊಂಡು ಬರ್ಬೋದು ಈ ದೇವಸ್ಥಾನಕ್ಕೆ. ಆಮೇಲೆ ಐಮಾಕ್ಸ್ ಲೈಟ್ ಹಾಕಿದ್ರೆ ಅಷ್ಟೇ ಚಿಕ್ಕಗೋಲಹಳ್ಳಿವರೆಗೆ ಅವ್ರಿಗೆಲ್ಲ ಭಾಳ ಅನುಕೂಲ ಆಗಿದೆ. ಇನ್ನು ಬಸ್ಸಿನ ಸಂಪರ್ಕ ಏನೋ ಒಂದು ಕೇಳ್ತಾ ಇದ್ದಾರೆ, ಅದೊಂದು ಸ್ವಲ್ಪ ಮಾಡಬೇಕು. ಅದು ನಾನು KSRTC ಅವ್ರಿಗೆ ಹೇಳಿ ನಾನು ಮಾಡಿಕೊಡ್ತೀನಿ. ಈಗ ಭಕ್ತರಿಗೆಲ್ಲ ಇವತ್ತು ಊಟದ ಅನ್ನ ಸಂತರ್ಪಣೆನೂ ಇಟ್ಕೊಂಡಿದ್ದಾರೆ. ಎಷ್ಟೇ ಖರ್ಚಾದ್ರೂ ಪ್ರೀತಿ ಮಾಡಿ ದೇವ್ರು ಹಂಗೆ ಅವ್ನು ಕಾಪಾಡಿ ಚೆನ್ನಾಗಿಟ್ಟಿದ್ದಾನೆ. ಅವ್ರಿಗೆ ನಾನು ಹೇಳೋದು ಇಷ್ಟೇ,
ನಮ್ಮ ಸ್ನೇಹಿತರಾದಂಥ ಪ್ರಭಾಕರ್ ರೆಡ್ಡಿ ಅವರಿಗೆ ಆಯುಸ್ಸು ಆರೋಗ್ಯ, ಮುಖ್ಯವಾಗಿ ಆರೋಗ್ಯ ಕೊಡಲಿ ಅಂತ. ಅವ್ರು ಇನ್ನೂ ಬದುಕಬೇಕು, ನಮ್ಮ ಜೊತೆಲಿ ಇರಬೇಕು, ನಮ್ಮ ಮುಂದೆ ರಾಜಕೀಯ ಭವಿಷ್ಯದಲ್ಲಿ ನಮ್ಮ ಜೊತೆ ಒಡನಾಟ ಆಗಿದ್ದು, ನಮ್ಮ ಬೆಂಬಲವಾಗಿದ್ದರೆ ನಮ್ಗೆ ಅಷ್ಟೇ ಸಂತೋಷ ಅಂತ ಕೇಳ್ಕೊಂತ, ದೇವರು ಅವ್ರ ಕೈ ಬಿಡೋದಿಲ್ಲ, ಕೈ ಹಿಡಿತಾನೆ. ನಾವು ಅವ್ರ ಸಪೋರ್ಟಾಗಿ ಇದ್ದೇ ಇರ್ತೀವಿ. ಅವ್ರು ನಮ್ಮ ಸಪೋರ್ಟ್ ಬೇಕು, ಅವ್ರು ನಮ್ಮ ಸಪೋರ್ಟ್, ಈ ಥರ ನಾವು ಹೊಂದಾಣಿಕೆಯಿಂದ ಹೋಗೋಣ. ದೇವರು ಈ ಒಂದು ಕೃಷ್ಣಾಷ್ಟಮಿ ದಿವಸ ಶ್ರೀಕೃಷ್ಣ ಪರಮಾತ್ಮ ಎಲ್ಲ ನಮ್ಮ ಮುಳುಬಾಗಲು ಜನಸ್ತೋಮಕ್ಕೆ, ಇಡೀ ರಾಜ್ಯದ ಜನಕ್ಕೆ ಆಶೀರ್ವಾದ ಮಾಡಲಿ. ಎಲ್ರಿಗೂ ಒಂದು ಸದ್ಬುದ್ಧಿ ಕೊಡಲಿ, ಎಲ್ಲರೂ ಅಂಥವಂತರ ಬಾಳಲಿ ಎಲ್ಲರೂ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಅದೇ ಭಾಳ ಜನ ನೆಕ್ಸ್ಟು ಏನು ಸರ್ ಎಲೆಕ್ಷನ್ಗೆ ಅಂತಾರೆ. ನಾನೇನು ಹೇಳ್ತಾ ಇಲ್ಲ, ಯಾಕಂದರೆ ಇದು ಹಣೆಯಲ್ಲಿ ಏನು ಬರುತ್ತೆ ಹೇಳೋಕ್ಕಾಗಲ್ಲ. ಕೊನೆಯಲ್ಲಿ ಯಾರು ಬಿ ಫಾರ್ಮ್ ತರ್ತಾರೆ ಅವ್ರಿಗೆ ಕ್ಯಾಂಡಿಡೇಟ್ ಅಂತ ಅನೌನ್ಸ್ ಮಾಡಿದ್ಮೇಲೆ ಕಾಂಗ್ರೆಸ್ನವರೆಲ್ಲ ಆ ಕ್ಯಾಂಡಿಡೇಟ್ಗೆ ಸಪೋರ್ಟ್ ಮಾಡಬೇಕು. ಅದೊಂದು ಲೋಕಾರೂಢಿ ಬಂದಿರೋದು. ಇನ್ನು 3 ವರ್ಷ ಟೈಮ್ ಇದೆ, 2 ತಿಂಗಳು ಕಡಿಮೆ. ಅದರೊಳಗಡೆ ಏನು ತೀರ್ಮಾನ ಮಾಡ್ತಾರೆ ನಮ್ಮ ಲೋಕಲ್ ಲೀಡರ್ಸು, ನಮ್ಮ ಕೊತ್ತೂರು ಮಂಜಣ್ಣವರು. ಯಾಕಂದರೆ ಆವಾಗ ಅವ್ರು ಮಂಜಣ್ಣವರು ನಾನು ಭಾಳ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೊಂಡ್ರು. ನಾನು ಮರೆಯೋಂಗಿಲ್ಲ ಅವರಿಂದ ನಾನು ಮಿನಿಸ್ಟ್ರು ಆದೆ. ಸೊ ಅವ್ರ ಸಹಕಾರ ನನಗೆ ಬೇಕಾಗುತ್ತೆ. ನನಗೇನಾದ ನಾನು ಕ್ಯಾಂಡಿಡೇಟ್ ಅಂದರೆ. ಸೊ ಇವೆಲ್ಲ ನೋಡಿಕೊಂಡು ನಾನು ಸಾಧಕ ಬಾಧಕಗಳು ನೋಡ್ಕೊಂಡು ತೀರ್ಮಾನ ತೊಗೋಬೇಕು. ನಾನು ಒಬ್ಬಂದೇ ಅಲ್ಲ, ಎಲ್ಲ ಮುಖಂಡರುಗಳು ತೀರ್ಮಾನನೇ ನನ್ನ ತೀರ್ಮಾನ. ಇಲ್ಲ, ಅದು ಪಕ್ಷ ನಮ್ಮದು, ನಾವು ಪಕ್ಷ ಬಿಡೋಕ್ಕಾಗಲ್ಲ. ಕಾಂಗ್ರೆಸ್ಸು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಅಂತಲೇ KPCC ಅಧ್ಯಕ್ಷ ಲೆಟರ್ ಕೊಟ್ಟಿದ್ದರು. ಕಾಂಗ್ರೆಸ್ ಬಾವುಟ ಕೈಲಿ ಇಟ್ಕೊಂಡೆ ನಾವು ಮಂಜಣ್ಣ ನಾವೆಲ್ಲ ಹೋಗಿ ಕ್ಯಾನ್ವಾಸ್ ಮಾಡಿ 10 ದಿವಸ ಕ್ಯಾನ್ವಾಸ್ ಆದರೆ ಕರೆಕ್ಟಾಗಿ ಮಾಡಿದ್ದು 7 ದಿವಸ, 10 ದಿವಸ ಮಿಸ್ ಆಯಿತು. ಸೊ ಅವಾಗ ಜನಗಳು ನಮ್ಮ ಪರ ನಿಂತ್ಕೊಂಡು ಗೆಲ್ಲಿಸಿದ್ರು. ಅವ್ರಿಗೆ ನಾನು ಅಷ್ಟೇ ಋಣ ತೀರಿಸಿದ್ದೀನಿ ಅಂತ ನಾನು ಭಾವಿಸಿದ್ದೀನಿ. ಏನು ಬೇಕು ಅವ್ರಿಗೆ ಮೂಲಭೂತ ಸೌಕರ್ಯಗಳು, ರಸ್ತೆ ಇರ್ಬೋದು, ಐಮಾಸ್ ಲೈಟ್ ಊರೂರಿಗೂ, ಚರಂಡಿ ಇರ್ಬೋದು, ನೀರಿನ ಹಾಹಾಕಾರ ಇತ್ತು. ಆಗ ಮಳೆನೂ ಬರೋಂಗಾಯ್ತು, ದೇವ್ರನ್ನ ಬೇಡ್ಕೊಂಡ್ರಿ. ಈಗ ನೀರು ತೊಂದರೆ ಇಲ್ಲ, ಟ್ಯಾಂಕರ್ಗಳು ಹೊಡೆಯೋದು ತಪ್ಪಿದೆ. ಇವತ್ತು ನೋಡಿ ನಾನು ಬಂದಿದ್ದೀನಿ, ಒಳ್ಳೆ ಮಳೆ ಬರ್ತಾಯಿದೆ, ಸುಭಿಕ್ಷವಾಗಿದೆ, ಹೊಲ ಗದ್ದೆಗಳೆಲ್ಲ ಬೆಳೆ ಚೆನ್ನಾಗಿದೆ. ಇದೇ ಥರ ನಮ್ಮ ಮುಳುಬಾಗಿಲ ಜನ ಸಂತೋಷವಾಗಿರಲಿ, ಬೆಳೆ ಬೆಳೀಲಿ, ಆರೋಗ್ಯ ಆಗಿರಲಿ, ದೇವರು ಅವ್ರಿಗೆ ಒಳ್ಳೆ ಆರೋಗ್ಯ ಕೊಡಲಿ, ಭಾಗ್ಯನ ಕೊಡಲಿ ಅಂತ ಕೇಳಿಕೊಂಡು ನಾನು ಮಾತಾಡ್ತೀನಿ. ಗ್ರೇಟರ್ ಬೆಂಗಳೂರು ಆದಾಗ ಅದು ವ್ಯಾಪ್ತಿ ಕಡಿಮೆ ಆಗುತ್ತೆ. ಈಗ 35-40 ಸಾವಿರಕ್ಕೆ ಒಂದು ಕಾರ್ಪೊರೇಟ್ರ್ ವ್ಯಾಪ್ತಿ ಇದೆ. 20-25 ಸಾವಿರ ಕಡಿಮೆ ಆಗುತ್ತೆ. ಅವರು ಇಲ್ಲ, ಅವ್ರ ಮಕ್ಕಳಿದ್ದಾರಲ್ಲ, ಯಾರೋ ಒಬ್ರು ಯಂಗ್ಸ್ಟರ್ಸ್ ಮಾಡ್ತಾರೆ. ಅವರೆಲ್ಲನೂ BJPಯಲ್ಲಿ ಎಷ್ಟೋ ವರ್ಷ ದುಡಿದಿದ್ದಾರೆ. ಅದು ಆಗಿ ಕೊನೆಗೆ ಅವರು ನನ್ನ ಒಂದು ಇಷ್ಟಪಟ್ಟು, ನನ್ನ ಒಂದು ಸ್ವಭಾವನ ಇಷ್ಟಪಟ್ಟು, ನಾನು ಬರ್ತೀನಿ ಸರ್ ನಿಮ್ಮಂಥವ್ರ ಜೊತೆಗಿರಬೇಕು, ನಾನು ಎಷ್ಟೋ ವರ್ಷ ಯಾರಿಗೋ ಏನೋ ಮಾಡೋಕ್ಕೆ ಹೋದೆ, ಬೇಡ ಅಂತ ನನ್ನ ಜೊತೆಲಿ ಬಂದಿದ್ದಾರೆ. ಅವ್ರ ತೀರ್ಮಾನ, ಅದು ಸ್ವಂತ ಇಂಡಿಪೆಂಡೆಂಟ್ ತೀರ್ಮಾನ. ಅವ್ರಿಗೆ BJPಯಿಂದ ಅವ್ರಿಗಿತ್ತು, ಅವ್ರಿಗೆ ವಾಪಸ್ ನೋಡು ಅಂತ ಹೋಗಿಲ್ಲ ಅವರು. ಅದು ಹೋಗೋದು ಇಲ್ಲ, ನಾನು ಬಿಟ್ಟು ಹೋಗೋದು ಇಲ್ಲ. ನಾನು ರಾಜಕೀಯದಲ್ಲಿರೋವರೆಗೂ ನನ್ನ ಜೊತೆ ಇರ್ತಾರೆ. ನಾನು MLA ಆದರೆ ಅವ್ರು MLA ಆದಂಗೆ, ಇನ್ನೇನು ಹೇಳಿ. ಸರಿನಾ?